ಅಂತಂದು ಆತ್ಮೀಯಂದರೆ ನಾಳೆ ಕೂಡಿದರು ಚಲೋ ಆಯ್ತು ನಮ್ಮ ಪಕ್ಷ ಹೇಳ್ತದೆ ಅಂತೇಳಿ ಅವ್ರದ್ದು ಎಲ್ಲ ಪ್ರಭಾವದಿಂದ ಮಾರ್ಕ್ಸು ಇದು ಪ್ರಭಾವದಿಂದಾಗಿ ಮತಗಳು ಸಹಿತ ಒಳ್ಳೆಯ ಪ್ರಮಾಣದಲ್ಲಿ ಬರಬಹುದು ಅಂತೇಳಿ. ಏನೋ ಇರಲಿ, ಈಗ ಸ್ಪಷ್ಟವಾಗಿ ನಮ್ಮ ಯಡಿಯೂರಪ್ಪನವರು ಮತ್ತು ಅದೇ ಕಾಲಕ್ಕೆ ಎಚ್ ಡಿ ಕುಮಾರಸ್ವಾಮಿಗಳು ಇವೆರಡೂ ಸ್ಥಾನಗಳು ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ಬೋದು ಅಥವಾ ಅಪಯಶಸ್ವಿ ಆಗ್ಬೋದು ಜನರ ಮನಸ್ಸಿಗೆ ಬಿಟ್ಟಂಥ ವಿಷಯ. ಜನಮನ ಯಾವುದನ್ನು ಸ್ವೀಕಾರ ಮಾಡ್ತದೆ ಯಾವುದನ್ನು ಇಲ್ಲ ಅನ್ನುವಂಥ ದಿನಗಳು ಸಮೀಪ ಬರ್ತಾ ಇದ್ದಾವೆ. 5, 6, 7 ತಾರೀಕು 8, 9ಕ್ಕೆ ಮನೆ ಪ್ರಚಾರ ನಿಮಗೆ ಗೊತ್ತದೆ. ಈ ಎಲ್ಲ ನೆಲೆಗಟ್ಟಿನಿಂದಾಗಿ ಈಗ ನಡೆಯುವಂಥ ಪ್ರತಿಯೊಂದು ಸಭೆ ಸಮಾರಂಭಗಳು ಈ ಚುನಾವಣೆಗೆ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾವೆ ಅನ್ನೋದು ಅಷ್ಟೇ ಮಹತ್ವದ. ಕೆಲವೊಮ್ಮೆ ಸತ್ಯಗಳನ್ನು ನಾವು 100 ಸಲ ಹೇಳೋಂಥ ಪ್ರಸಂಗ ಬಂದಿದೆ ಇವತ್ತು. ಯಾಕಂದರೆ ಎಲ್ಲರೂ ಸುಳ್ಳು ಹೇಳೋ ಮುಂದೆ ನಾವು ಸತ್ಯ ಮಾತು ಹೇಳಿದರೆ ಜನಕ್ಕೆ ಏನು ಅನಿಸ್ತದಪ್ಪ, ಇವು ಸುಳ್ಳು ಹೇಳ್ತಾ ಇದ್ದಾನೆ ಅಮೋಲ ಅನ್ನುವಂಥ ಮಾತು ಬರ್ತದೆ. ಆ ಕಾರಣಕ್ಕಾಗಿ ಈಗ ನಮ್ಮ ಜನ ಒಂದಾಗೆ ಒಂದು ಡಿಸಿಷನ್ಗೆ ಬಂದಿದ್ದಾರೆ. ಏನಪ್ಪ ಅಂತಂದ್ರೆ ಇವರಲ್ಲಿ ಯಾರನ್ನು ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದು ಸ್ಪಷ್ಟ ಇನ್ನೂ ಆಗ್ತಾ ಇಲ್ಲ. ಆದರೂ ಜನರ ಮನದಲ್ಲಿ ಇವರಿಬ್ಬರ ಬದಲಾಗಿ ಒಂದಿಷ್ಟು ಏನಪ್ಪ ಅಂದ್ರೆ ಚುನಾವಣೆ ಯಾವತ್ತಾರ ಮಾತಾಡ್ತಾರಪ್ಪ, ಆದಮೇಲೆ ಇವರು ಯಾರು ಏನೋ ಎಂತೋ ಏನೋ ಅಂತ. ಅದಕ್ಕಾಗಿ ನಮ್ಮಲ್ಲಿ ಎಲೆಕ್ಷನ್ ಪ್ರಮಾಣನೂ ಓಟ್ ಹಾಕೋ ಮತ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಕೆಲವೊಮ್ಮೆ 65, 55, 50 ತನಕ ಓಟ್ ಹಾಕುವಂತ ನೋಡ್ತಾ ಇದ್ದೀವಿ. ಆ ನೆಪದಲ್ಲಿ ಜನನು ಕಡಿಮೆ ತಮ್ಮ ಆಸಕ್ತಿ ತೋರಿಸ್ತಾ ಇದ್ದಾರೆ.